ಸೊ ಮ್ಯಾಮ್ ಇದು ಎಷ್ಟೋ ಜನ ಹೇಳ್ತಾರೆ ಸೊ 3 ವರ್ಷಕ್ಕೆ ಮಾಡ್ತಾರೆ 5 ವರ್ಷಕ್ಕೆ ಮಾಡ್ತಾರೆ ಅನ್ನೋದು. ಸೊ 3 ವರ್ಷಕ್ಕೆ ಮಾಡ್ತಾರೋ 5 ವರ್ಷಕ್ಕೆ ಮಾಡ್ತಾರೋ, ಇವತ್ತು ನಾನು ನಮ್ಮ ಧ್ರುವ ಸರ್ಜಾ ಸರ್ ಹತ್ರ ಕೇಳ್ಕೊತಿದ್ದೀನಿ ಇಂಥ ಒಂದು ಮೂವಿ 100 ಮೂವಿ ಮಾಡಬೇಕಂತ. ಸೊ ವರ್ಷಕ್ಕೆ 1-2 ಮೂವಿ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ಮ್ಯಾಮ್. ಸೊ ಈ ಮೂವಿನ ಕಂಪ್ಯಾರಿಸನ್ ನಾನು ಹುಟ್ಟೇ ಇದ್ದಿಲ್ಲ ಅವತ್ತಿಂದ ಜೋಗಿ ಸರ್ ಮೂವೀಸ್ ಮಾಡ್ಕೊಂಬಂದವ್ರೆ. ಅವತ್ತಿಂದ ಎಲ್ಲ ಮೂವಿನ ಲೆಕ್ಕಕ್ಕೆ ನೋಡಿದ್ರೆ ಸೊ ಎಲ್ಲ ಮೂವಿ ಮಿಕ್ಸೆಡ್ ಆಗಿ ಇವತ್ತು ಈ ಥರ ಲೆವೆಲಲ್ಲಿ ತೋರಿಸ್ತಾರೆ ಆ ಮೂವಿನ ಅಂತ ಹೇಳಿ ಪ್ರೇಮ್ ಸರ್ ಮಾಡಿದ್ದಾಗ ಸೊ ನಾನು ಒಂದು ಧ್ರುವ ಸರ್ಜಾ ಸರ್ಗೆ ಆರ್ಮಿ ಅಂತ ಹೇಳಿದ ನೇಮು ಸೊ ಆರ್ಮಿಯಾಗಿ ಉಳ್ಕೊಂಡಿದ್ದೀನಿ ಮ್ಯಾಮ್. ಕಾಳಿಯಮ್ಮ ಅಂತ ಹೇಳಿದೆ, ನೋಡಿದ್ರೆ ಅಲ್ಲಿ ಕಾಳಿಯಮ್ಮ ಪಾತ್ರ ಹಾಕ್ಕೊಂಡು ಸೊ ನೆಕ್ಸ್ಟ್ ಲೆವೆಲಾಗಿ ಸರ್ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸೊ ಅದೇ ಮ್ಯಾಮ್ ಯಾವತ್ತೇ ಆಗಿರಲಿ ಸೊ ಕಾಳಿಯಮ್ಮ ಆಗಿರಲಿ, ಚಾಮುಂಡೇಶ್ವರಿ ತಾಯಿ ಆಗಿರಲಿ, ಧ್ರುವ ಸರ್ಜಾ ಸರ್ಗೆ ಶಕ್ತಿ ಆಯುಸ್ಸು ಸಂಪತ್ತು ಕೊಟ್ಟು ಅವ್ರ ಫ್ಯಾಮಿಲಿಗೆ ಇನ್ನೂ 10 ಅಲ್ಲ ಮ್ಯಾಮ್ 100 ಮಾಡಲಿ. ಸೊ ನಮ್ಮ ಅಣ್ಣಂದಿರು ಬಂದವ್ರೆ ಮ್ಯಾಮ್. ಅಣ್ಣ ಇಲ್ಲಿ ಅಣ್ಣ ಹೆಂಗಿತ್ತು ಅಂತ? ಸೂಪರ್ ಆಗಿತ್ತು ಮೂವಿ ಅಂತ, ಅಲ್ಟಿಮೇಟ್ ಆಗೈತೆ. ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಮೂವಿ, ಫ್ಯಾಮಿಲಿ ಜೊತೆ ಎಲ್ಲ ಮ್ಯಾಮ್. ಅದೇ ಹೇಳ್ತಾರಲ್ಲ ಅಣ್ಣ ಫಸ್ಟೇ ಮಚ್ಚಿಡ್ದಿದ್ದೀನಿ ಅಂತ. ಮ್ಯಾಮ್ ನಾನು ಮಚ್ಚಿಡ್ದಿಲ್ಲ ಮ್ಯಾಮ್, ಬೇಡ ಮ್ಯಾಮ್, ಮಚ್ಚು ಎತ್ಕೊಂಡ್ರೆ ಸುಮ್ಮನೆ ಹೋಗುತ್ತೆ ಮ್ಯಾಮ್. ಸೊ ಯಾರು ಏನೇನೋ ಮಾತಾಡ್ತಾರೆ ಅಂಥವ್ರಿಗೆ ಮ್ಯಾಮ್ ಬೆಸ್ಟ್ ಮೂವಿ ಮ್ಯಾಮ್. ಫಸ್ಟು ಬಂದು ಥಿಯೇಟ್ರಿಗೆ ಬಂದು ನೋಡ್ರಿ ಖುಷಿಯಿಂದ. ಸೊ ಕುಷ್ಕ ತಿನ್ಕೊಂಡು ಹೋಗ್ತೀರಾ, ಕುಷ್ಕ ಬೇಡ ಅಂದರೆ ಬಿರಿಯಾನಿ ಕೊಟ್ಟು ಕಳಿಸ್ತೀರಿ. ಧನ್ಯವಾದಗಳು ಮ್ಯಾಮ್, ಥ್ಯಾಂಕ್ ಯು. ಜೈ ಧ್ರುವ ಬಾಸ್, ಲವ್ ಯು ಮ್ಯಾಮ್. ಸರ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ಲಿಟರ್ಲಿ ಹೇಳ್ತಾ ಇದ್ದೀನಿ, ನಾನೊಬ್ಬ ಅಪ್ಪಟ ಡಿ ಬಾಸ್ ಅವರ ಅಭಿಮಾನಿ. ಡಿ ಬಾಸ್ ಅವ್ರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಈ ಪುಟ್ಕೋಸಿ ಕಾಂಟ್ರವರ್ಸೀಸ್ಗಳು ಕೆಲವೆಲ್ಲ ತಗಡು ನನ್ನ ಮಕ್ಕಳುಗಳು ಯಾರು ಡಿ ಬಾಸ್ ಅವರ ಫ್ಯಾನ್ಸ್ ಆಗಲಿ, ಯಶ್ ಅವರ ಫ್ಯಾನ್ಸ್ ಆಗಲಿ, ಪುನೀತ್ ಅಣ್ಣನ ಫ್ಯಾನ್ಸ್ ಆಗಲಿ, ಶಿವಣ್ಣನ ಫ್ಯಾನ್ಸ್ ಆಗಲಿ, ಯಾರದೇ ಒಬ್ಬರು ಫ್ಯಾನ್ಸ್ ಆದರೂ ರಿಯಲ್ ಫ್ಯಾನ್ಸ್ಗಳು ಯಾರು ನಮ್ಮ ಬಾಸು ಯಾವುದೂ ಇಲ್ಲ ಇಲ್ಲಿ. ಕನ್ನಡ ಸಿನಿಮಾದಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ಗಳು ಕೂಡ ಬಾಸ್ಗಳೇನೆ. ಪ್ರತಿಯೊಬ್ಬ ಕನ್ನಡದ ನಟರುಗಳು ಕೂಡ ಅದ್ಭುತವಾಗಿ ಅವರವರ ಒಂದು ಡೆಡಿಕೇಶನ್ಸ್ ಇಟ್ಟು ಸಿನಿಮಾ ಮಾಡಿರ್ತಾರೆ. ಈ ಸಿನಿಮಾ ಬಂದು ನೋಡ್ರಿ, KD ಸಿನಿಮಾ ಅನ್ನೋದನ್ನ ಬಂದು ನೋಡಿ, ಓಕೆನಾ? ಇಲ್ಲಿ ಯಾವುದೋ ಸೆಲೆಬ್ರಿಟೀಸ್ಗಳು ಇನ್ನೊಂದು ನಾನು ಆಕ್ಟರ್ ಫ್ಯಾನು, ನಾನು ಈ ಹೀರೋ ಫ್ಯಾನು, ನಾನು ಹಿಂಗೆ ನಮ್ಮ ಬಾಸ್ ಇಲ್ಲ. ಸುದೀಪ್ ಅಣ್ಣ ಬಂದಿದ್ದಾರೆ ಲಾಸ್ಟಿಗೆ. ಸೀರಿಯಸ್ಲಿ ನಾನು ಹೇಳ್ತಾ ಇದ್ದೀನಿ, ಕಾಲಭೈರವನ ಒಂದು ಪಾತ್ರದಲ್ಲಿ ಬಂದಿದ್ದಾರೆ. ಸುದೀಪ್ ಅಣ್ಣ ಈ ಕಾಂಟ್ರವರ್ಸೀಸ್ಗಳನ್ನೋದನ್ನ ಎಂಡ್ ಮಾಡೋದಕ್ಕೆ ಬಂದಿದ್ದಾರೆ ಏನೋ ಅನ್ನಿಸ್ಬಿಡ್ತು. ನಾವಲ್ಲಿ ನೋಡ್ತಾ ಇದ್ದಾಗ ಅವ್ರನ್ನ ಕಾಲಭೈರವ ಅಂತಂದರೆ ಡೆಸ್ಟ್ರಾಯ್ ಮಾಡುವಂಥದ್ದು. ಸೊ ಅವರು ನೋಡ್ತಾ ಇದ್ದಾಗ ಆ ಪಾತ್ರ ಮತ್ತು ಆ ಧ್ರುವ ಸರ್ಜಾ ಅವ್ರು ಬಂದು ಹಿಂದೆ ನಿಂತ್ಕೊಳ್ಳೋದು ನೋಡ್ತಾ ಇದ್ರೆ ಲಿಟರ್ಲಿ ಹೇಳ್ತೀನಿ, ಸುದೀಪ್ ಅಣ್ಣ ಎಲ್ಲ ಕಾಂಟ್ರವರ್ಸೀಸ್ಗಳನ್ನ ಎಂಡ್ ಮಾಡೋದಕ್ಕೆ ಒಂದು ಹೊಸ ಆಯಾಮನ ಸೆಟ್ ಮಾಡಿದ್ದಾರೆ. ಅದಕ್ಕೆ ಮೂಲ ಕಾರ್ಯಕರ್ತರಾಗಿ ಪ್ರೇಮ್ ಅವರು ಎಂಟ್ರಿ ಕೊಡಿಸಿದ್ದಾರೆ. ನಿಜವಾಗ್ಲೂ ಒಂದೊಂದು ಸೀನ್ ಬೈ ಸೀನು ಯಾವುದೋ ಒಂದು ಏನಂತಾರೆ ಹಿಂಗೆ ಎದ್ದು ಹೋಗ್ಬಿಡೋಣಪ್ಪ ಅನ್ನೋ ಫೀಲ್ನೇ ತಗೊಂಬರಲ್ಲ ಪ್ರೇಮ್ ಅವರು ಯಾವ ಲೆವೆಲಿನ ಡೈರೆಕ್ಟ್ರು ಅನ್ನೋದನ್ನ, ಶೋ ಮ್ಯಾನ್ ಆಫ್ ಪ್ರೇಮ್ಸ್ ಅನ್ನೋದನ್ನ ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಸೀರಿಯಸ್ಲಿ ಫಿಲಿಮ್ ಬಗ್ಗೆ ಎಕ್ಸ್ಟ್ರಾ ಮಾತುಗಳೇ ಇಲ್ಲ. ನಾನೊಬ್ಬ ಡಿ ಬಾಸ್ ಅವ್ರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಯಾವುದೋ 1, 2, 3 ಅಲ್ಲ, ಅಣ್ಣ ತಮ್ಮನ ಬಾಂಧವ್ಯ ಏನು ಅನ್ನೋ ತೋರಿಸಿದ್ದಾರೆ. ಪ್ರೇಮ್ ಅವರು ಪ್ರತಿ ಒಂದು ಸಿನಿಮಾದಲ್ಲಿ ಗುರು ಆ ಒಂದು ಏನಂತಾರೆ ಆ ಎಮೋಷನಲ್ ಇಟ್ಟಿರ್ತಾರೆ. ತಾಯಿದು, ತಂಗಿದು, ಅಣ್ಣಂದು, ತಮ್ಮಂದು, ಈ ಇದರಲ್ಲಿ ಅಣ್ಣ ತಮ್ಮಂದು ಸೆಂಟಿಮೆಂಟ್ ಇಟ್ಟಿದ್ದಾರೆ. ಲಾಸ್ಟಿಗೆ ಅಣ್ಣ ತಮ್ಮ ಹೆಂಗೆ ಏನೇನು ಆಗ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಬೆಂಕಿ ಒಂದೊಂದು ಇಂಚೂ ಕೂಡ ಆಚೆ ಅಳ್ಳಾಡಕ್ಕೆ ಬಿಟ್ಟಿಲ್ಲ ಪ್ರೇಮ್ ಅವರು. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರಾನ, ಪೈಸಾ ವಸೂಲ್ ಮೂವಿ. ಪ್ರತಿ ಒಂದು ಸೀನು ಕೂಡ ಅಲ್ಟಿಮೇಟ್ ಆಗಿದೆ. ಯಾಕೆಂದರೆ ಪ್ರೇಮ್ ಸ್ಟಾರ್ ಡೈರೆಕ್ಷನ್ ಆಲ್ರೆಡಿ ನಾವು ನೋಡಿದ್ದೀವಿ. ಸೊ KD ಮೂವಿ ಮಾತ್ರ ಸೂಪರ್ ಆಗಿದೆ. ಸೊ ಐ ಆಮ್ ವೇಟಿಂಗ್ KD 2. ನಮ್ಮ ಕಿಚ್ಚ ಸುದೀಪ್ ಅವರ ಎಂಟ್ರಿ ಮಾತ್ರ ಬೆಂಕಿ. ಆಲ್ ದ ಬೆಸ್ಟ್ KD ಮೂವಿ ಟೀಮ್. ಥ್ಯಾಂಕ್ ಯು.